ಮೂಲ ಪಾಠವನ್ನು ಕನ್ನಡದಲ್ಲಿ ನೈಸರ್ಗಿಕವಾಗಿ ಸಂಭಾಷಣಾ ಶೈಲಿಯಲ್ಲಿ ಹೀಗೆ ಹೇಳಬಹುದು. ಮೇ 13, 2026 ರಂದು ರಾಯಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ 2026 ರ ಒಂದು ಮುಖ್ಯವಾದ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್, ಕೆಕೆಆರ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಆರ್ಸಿಬಿ ತಂಡವನ್ನು 15 ರನ್ಗಳಿಂದ ಸೋಲಿಸಿ ಗೆಲುವು ಸಾಧಿಸಿದೆ. ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡರು. ಆರಂಭದಲ್ಲಿ ಇದು ಸರಿಯಾದ ನಿರ್ಧಾರ ಅನಿಸಿತ್ತು, ಯಾಕಂದ್ರೆ ಶಿಸ್ತುಬದ್ಧ ಬೆಂಗಳೂರು ಬೌಲಿಂಗ್ ಎದುರು ಕೆಕೆಆರ್ನ ಓಪನರ್ಗಳು ರನ್ ಗಳಿಸಲು ನಿಜಕ್ಕೂ ಕಷ್ಟಪಟ್ಟರು. ಆದರೆ ಮಧ್ಯದ ಓವರ್ಗಳಲ್ಲಿ ಒಂದು ಪ್ರಮುಖ ಜೊತೆಯಾಟದಿಂದ ಆಟದ ಗತಿ ಬದಲಾಯಿತು. ಅಂಗಕ್ರಿಶ್ ರಘುವಂಶಿ ಅವರ ಭರ್ಜರಿ ಅರ್ಧಶತಕ ಮತ್ತು ಸುನಿಲ್ ನರೈನ್ ಅವರ ಮಹತ್ವದ ಕೊಡುಗೆಗಳಿಂದಾಗಿ ಕೋಲ್ಕತ್ತಾ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ಗೆ 185 ರನ್ಗಳ ಸವಾಲಿನ ಮೊತ್ತವನ್ನು ಕಲೆಹಾಕಿತು. ನರೈನ್ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ಸ್ಟ್ರೈಕ್ ರೊಟೇಟ್ ಮಾಡುವ ಅವರ ಸಾಮರ್ಥ್ಯ ಆರ್ಸಿಬಿ ಬೌಲರ್ಗಳ ಮೇಲೆ ಕೂಡಲೇ ದೊಡ್ಡ ಒತ್ತಡ ಹಾಕಿತು. ಈ ಡೈನಾಮಿಕ್ ಆಲ್ರೌಂಡರ್ನ ಪ್ರದರ್ಶನ ನಿಜಕ್ಕೂ ಪರಿಣಾಮಕಾರಿಯಾಗಿತ್ತು. ಬ್ಯಾಟಿಂಗ್ನಿಂದ ಮಾತ್ರವಲ್ಲ, ನಂತರ ಬೌಲಿಂಗ್ನಲ್ಲೂ ಮಿಂಚಿದ ಅವರು 2026 ರ ಸೀಸನ್ನಲ್ಲಿ ಕೆಕೆಆರ್ ತಂಡಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೆ ತೋರಿಸಿಕೊಟ್ಟರು. ರಾಯಪುರ ಪಿಚ್ ಪೇಸ್ ಮತ್ತು ಸ್ಪಿನ್ ಎರಡಕ್ಕೂ ಸಹಾಯ ಮಾಡುತ್ತೆ ಅಂತ ಹೆಸರುವಾಸಿ. ಈ ಪಂದ್ಯದಲ್ಲೂ ಅದು ತನ್ನ ಗುಣವನ್ನು ತೋರಿಸಿ ಕೆಕೆಆರ್ ಬ್ಯಾಟ್ಸ್ಮನ್ಗಳು ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಸಹಾಯ ಮಾಡಿತು. ಈ ಗೆಲುವು ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ನಿಜಕ್ಕೂ ಬಹಳ ಮುಖ್ಯ. ಐಪಿಎಲ್ 2026 ರ ಪಾಯಿಂಟ್ಸ್ ಟೇಬಲ್ನಲ್ಲಿ ತಮ್ಮ ಸ್ಥಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಇದು ಸಹಾಯ ಮಾಡುತ್ತೆ. ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಇದು ದೊಡ್ಡ ಹಿನ್ನಡೆ ಆಗಿದ್ದು, ಈಗಲೇ ಕೆಲವು ಮಹತ್ವದ ತಂತ್ರಗಳನ್ನು ಬದಲಾಯಿಸಿಕೊಳ್ಳುವ ಅನಿವಾರ್ಯತೆ ಇದೆ. ಗೆಲ್ಲೋಕೆ 186 ರನ್ ಟಾರ್ಗೆಟ್ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಶುಭಾರಂಭ ಸಿಗಲಿಲ್ಲ. ಆರಂಭದಲ್ಲೇ ವಿಕೆಟ್ಗಳು ಪಟಪಟನೆ ಬಿದ್ದವು. ದೇವದತ್ ಪಡಿಕ್ಕಲ್ ಮತ್ತು ರಜತ್ ಪಾಟಿದಾರ್ ನಿಧಾನಕ್ಕೆ ಆಟ, ಇನ್ನಿಂಗ್ಸ್ ನಿಭಾಯಿಸೋಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಬೇಕಾಗಿದ್ದ ರನ್ ರೇಟ್ ಮಾತ್ರ ಏರುತ್ತಲೇ ಹೋಯಿತು. ಕೆಕೆಆರ್ ಬೌಲರ್ಗಳು, ಅದರಲ್ಲೂ ಸುನಿಲ್ ನರೈನ್ ಪ್ಲಾನ್ ಪ್ರಕಾರ ಬೌಲಿಂಗ್ ಮಾಡಿದ್ರು. ಬೌಂಡರಿಗಳಿಗೆ ಬ್ರೇಕ್ ಹಾಕಿ ಮುಖ್ಯ ವಿಕೆಟ್ಗಳನ್ನ ತೆಗೆಯುವ ಮೂಲಕ ಆರ್ಸಿಬಿ ಮೇಲಿನ ಒತ್ತಡ ಇನ್ನಷ್ಟು ಜಾಸ್ತಿ ಮಾಡಿದ್ರು. ನರೈನ್ ಕೇವಲ 22 ರನ್ ಕೊಟ್ಟು 2 ಮುಖ್ಯ ವಿಕೆಟ್ಗಳನ್ನ ಪಡೆದ್ರು. ಇದರಿಂದಾಗಿ ಆರ್ಸಿಬಿ ತಂಡಕ್ಕೆ ಯಾವುದೇ ಗತಿ ಸಿಗಲೇ ಇಲ್ಲ. ಆರಂಭದಲ್ಲಿ ಕಷ್ಟ ಆದ್ರೂ ವಿರಾಟ್ ಕೊಹ್ಲಿ ಮುಂಚೂಣಿಯಲ್ಲಿ ನಿಂತು ಇನ್ನಿಂಗ್ಸ್ ಕಟ್ಟಿದ್ರು. 47 ಬಾಲ್ಗಳಲ್ಲಿ 5 ಬೌಂಡರಿ, 3 ಸಿಕ್ಸರ್ ಸಮೇತ ಭರ್ಜರಿ 68 ರನ್ ಗಳಿಸಿದ್ರು. ಅವರ ಈ ಆಟ ಐಪಿಎಲ್ 2026 ರಲ್ಲಿ ಅವರ ಉತ್ತಮ ಫಾರ್ಮ್ಗೆ ಸಾಕ್ಷಿಯಾಯಿತು. ಈ ಸೀಸನ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಅವರಿಗೆ ಸ್ಥಾನ ಸಿಗುವಂತೆ ಮಾಡಿತು. ಆದ್ರೆ ಕೆಕೆಆರ್ ಬೌಲರ್ಗಳು ಟೈಟ್ ಲೈನ್ ಅಂಡ್ ಲೆಂಗ್ತ್ನಲ್ಲಿ ಬೌಲಿಂಗ್ ಮಾಡಿದ್ರಿಂದ ಕೊಹ್ಲಿಗೆ ಇನ್ನೊಂದು ಕಡೆಯಿಂದ ಸರಿಯಾದ ಬೆಂಬಲ ಸಿಗಲಿಲ್ಲ. ವೈಭವ್ ಅರೋರಾ ಮತ್ತು ಕಾರ್ತಿಕ್ ತ್ಯಾಗಿ ಸಹ ಮುಖ್ಯ ಬ್ರೇಕ್ ಥ್ರೂಗಳನ್ನು ಕೊಟ್ಟರು. ಇದರಿಂದ ಬೆಂಗಳೂರು ತಂಡಕ್ಕೆ ಚೇತರಿಸಿಕೊಳ್ಳೋಕೆ ಅವಕಾಶ ಸಿಗಲೇ ಇಲ್ಲ. ಕೆಕೆಆರ್ ನಾಯಕನ ಚಾಣಾಕ್ಷ ಫೀಲ್ಡ್ ಪ್ಲೇಸ್ಮೆಂಟ್ಗಳು ಆರ್ಸಿಬಿ ಕಷ್ಟವನ್ನು ಇನ್ನಷ್ಟು ಹೆಚ್ಚಿಸಿದವು. ಕೊನೆಗೆ ಆರ್ಸಿಬಿ 8 ವಿಕೆಟ್ಗೆ 170 ರನ್ ಗಳಿಸಿ 15 ರನ್ಗಳಿಂದ ಸೋಲಬೇಕಾಯಿತು. ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ 15 ರನ್ಗಳ ಈ ಗೆಲುವು ಬರೀ 2 ಪಾಯಿಂಟ್ಸ್ ಮಾತ್ರ ತಂದುಕೊಟ್ಟಿದ್ದಲ್ಲದೆ ಅವರ ನೆಟ್ ರನ್ ರೇಟ್ನನ್ನು ಹೆಚ್ಚಿಸಿತು. ಇದು ಐಪಿಎಲ್ 2026 ಲೀಗ್ ಹಂತದಲ್ಲಿ ಮುಂದೆ ತುಂಬಾ ನಿರ್ಣಾಯಕ ಆಗಬಹುದು. ಈ ಪ್ರದರ್ಶನ ಕೆಕೆಆರ್ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಎಷ್ಟು ಆಳವಾಗಿದೆ ಅಂತ ತೋರಿಸಿದೆ, ಯಾಕಂದ್ರೆ ಕಠಿಣ ಸಂದರ್ಭಗಳಲ್ಲಿ ಬೇರೆ ಬೇರೆ ಆಟಗಾರರು ನಿಂತು ಆಡಿದ್ದಾರೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಈ ಸೋಲು ಅವರ ಬ್ಯಾಟಿಂಗ್ ಸ್ಟ್ರಾಟಜಿಯನ್ನ ಸರಿಯಾಗಿ ಪರಿಶೀಲಿಸುವಂತೆ ಮಾಡುತ್ತೆ. ಅದರಲ್ಲೂ ಪ್ರೆಷರ್ ಇದ್ದಾಗ ಅವರ ಮಿಡಲ್ ಆರ್ಡರ್ ಪೂರ್ತಿ ಕುಸಿದು ಹೋಗಿದ್ದು ಒಂದು ಚಿಂತೆಯ ವಿಚಾರ. ವಿರಾಟ್ ಕೊಹ್ಲಿ ಅವರ ಒಬ್ಬರೇ ಹೊಳೆಯುವ ಪ್ರದರ್ಶನ ಹೈಲೈಟ್ ಆಗಿಯೇ ಉಳಿದಿದೆ. ಆದ್ರೆ ತಂಡ ಅವರನ್ನೇ ಜಾಸ್ತಿ ನಂಬಿಕೊಂಡಿರುವುದು ಮಾತ್ರ ಚಿಂತೆ ತರುತ್ತೆ. ರಾಯ್ಪುರದಲ್ಲಿ ಪಂದ್ಯದ ಉದ್ದಕ್ಕೂ ವಾತಾವರಣ ತುಂಬಾನೇ ಚೆನ್ನಾಗಿತ್ತು. ಕ್ರಿಕೆಟ್ ಆಡೋಕೆ ಹೇಳಿ ಮಾಡಿಸಿದ ವಾತಾವರಣ ಇತ್ತು. ಮುಂದಿನ ಬಗ್ಗೆ ಹೇಳೋದಾದ್ರೆ ಕೆಕೆಆರ್ ಈ ಗೆಲುವಿನ ಸ್ಫೂರ್ತಿಯನ್ನ ಮುಂದಿನ ಪಂದ್ಯದಲ್ಲೂ ಮುಂದುವರಿಸಲು ಪ್ರಯತ್ನಿಸುತ್ತೆ. ಆದ್ರೆ ಆರ್ಸಿಬಿ ತಂಡದ ಮೇಲೆ ಮಾತ್ರ ತುಂಬಾ ದೊಡ್ಡ ಒತ್ತಡ ಇರುತ್ತೆ. ಮತ್ತೆ ಒಟ್ಟಾಗಿ ಸೇರಿ ಗೆದ್ದು ಪ್ಲೇ ಆಫ್ ಆಸೆಯನ್ನು ಜೀವಂತವಾಗಿಟ್ಟುಕೊಳ್ಳಬೇಕು. ಐಪಿಎಲ್ 2026 ಪಾಯಿಂಟ್ಸ್ ಟೇಬಲ್ ದಿನೇ ದಿನೇ ಕಠಿಣವಾಗ್ತಿದೆ. ಹಾಗಾಗಿ ಪ್ರತಿ ಪಂದ್ಯದ ಫಲಿತಾಂಶವೂ ತುಂಬಾ ಮಹತ್ವ ಪಡೆಯುತ್ತೆ. ಆರೆಂಜ್ ಕ್ಯಾಪ್ ರೇಸ್ ಕೂಡ ತುಂಬಾ ರಂಗೇರ್ತಿದೆ. ಕೊಹ್ಲಿ ಅದರ ಸ್ಪರ್ಧೆಯಲ್ಲಿ ಗಟ್ಟಿಯಾಗಿ ಇದ್ದಾರೆ. ರಾಯ್ಪುರದಲ್ಲಿ ನಡೆದ ಈ ಪಂದ್ಯ ಐಪಿಎಲ್ ಎಷ್ಟು ಅನಿರೀಕ್ಷಿತ ಅನ್ನೋದನ್ನ ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಇಲ್ಲಿ ಒಬ್ಬರ ವೈಯಕ್ತಿಕ ಪ್ರತಿಭೆ ಯಾವಾಗಲೂ ತಂಡದ ತಂತ್ರಕ್ಕೆ ಎದುರಾಗಿ ನಿಲ್ಲುತ್ತೆ. ಹಾಗಾಗಿ ಇಡೀ ಸೀಸನ್ನಲ್ಲೂ ಪ್ರೇಕ್ಷಕರಿಗೆ ರೋಮಾಂಚನಕಾರಿ ಕ್ರಿಕೆಟ್ ನೋಡಲು ಸಿಗುತ್ತೆ.